ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಚಂದನ ಆಫೀಸ್ಗೆ ಅಂತ ರೆಡಿಯಾಗಿ ಹೊರಗಡೆ ಬಂದು ಮಹಿ ಅಂತ ಕೂಗ್ತಾಳೆ. ಮಹಿ ಅದಕ್ಕೆ ಬಂದೆ ಅಂತ ಅಲ್ಲಿಂದನೂ ಕೂಗ್ತಾನೆ. ಅಷ್ಟರೊಳಗಡೆ ಮುತ್ತು ಬಾಕ್ಸ್ನ ರೆಡಿ ಮಾಡಿ ಚಂದನ ಕೈಗೆ ತಂದು ಕೊಡ್ತಾನೆ. ಏನಮ್ಮ ಅವ್ನು ಇನ್ನೂ ಬಂದಿಲ್ವಾ ಅಂತ ಹೇಳಿದ್ಕೆ, ಇಲ್ಲ ಅಣ್ಣ ಬರ್ತಾನಂತೆ ಅಂತ ಹೇಳಿದಾಗ, ಅಲ್ಲ ನಾನು ಹುಡುಗಿರು ರೆಡಿ ಆಗೋದು ಲೇಟು ಅಂತ ಕೇಳಿದ್ದೆ, ಆದರೆ ನೀನು ರೆಡಿಯಾಗಿ ಬಂದರು ಅವ್ನು ರೆಡಿ ಆಗಲಿಲ್ವಲ್ಲಮ್ಮ ಅಂತ ಹೇಳಿದಕ್ಕೆ ಕಂಟಿ, ಅಣ್ಣ ಕಾಲೇಜ್ ಹುಡುಗ ಅಲ್ವಾ ಅಣ್ಣ, ಸ್ವಲ್ಪ ಪೌಡ್ರು ಎಲ್ಲ ಹಾಕೊಂಡು ಬರೋದು ಲೇಟ್ ಆಗುತ್ತೆ, ಬರ್ತಾನೆ ಬಿಡೋಣ ಅಂತ ಹೇಳೋ ಅಷ್ಟರೊಳಗಡೆ ಮಹಿನೂ ಅಲ್ಲಿಗೆ ಬರ್ತಾನೆ. ಆಯ್ತಪ್ಪ ರೆಡಿ ಆದ್ಯಾ ಅಂತ ಹೇಳಿದಕ್ಕೆ ಹಾಂ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಅಲ್ಲಿದ್ದ ಹರಿ, ಅದು ಏನ್ರಿ ಇವತ್ತು ನಾನು ನಿಮ್ಮನ್ನು ಡ್ರಾಪ್ ಮಾಡಲಾ ಅಂತ ಕೇಳ್ತಾನೆ. ಅದಕ್ಕೆ ಚಂದನ, ಇಲ್ಲ ಬೇಡ ಅಂತ ಹೇಳಿದಕ್ಕೆ, ಅಲ್ಲ ರೀ ನಾನು ಮಾಡ್ತೀನಿ ಅಂತ ಹೇಳಿದಕ್ಕೆ, ಅಲ್ಲ ನಮ್ಮ ಅಪ್ಪನೂ ಇಷ್ಟು ಟಾರ್ಚರ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ ನನಗೆ, ನೀವೇನ್ರಿ ನೀವು ಇಷ್ಟೊಂದು ಟಾರ್ಚರ್ ಕೊಡ್ತೀರಾ ಅಂತ ಹೇಳುವಾಗ, ಸರಿ ಆಯಿತು ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಿಮ್ಗೆ ತೊಂದರೆ ಕೊಟ್ಟರೆ ಹೇಳಿ, ನಾನು ಬಂದು ಅವ್ರಿಗೆ ಹೊಡಿತೀನಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಪ್ಪ ದೇವರೇ, ನಂದು ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂದೆ ತಾನೇ, ನೀವು ಯಾಕಿದ್ರು ಮಧ್ಯದಲ್ಲಿ ಬರ್ತೀರಾ, ನೋಡಿ ಅಣ್ಣ ಇವ್ರು ಹೇಗೆ ಮಾಡ್ತಾರೆ ಅಂತ, ಯಾಕೆ ನನಗೆ ಇರಿಟೇಟ್ ಮಾಡ್ತೀರಾ ನೀವು ಅಂತ ಕೋಪ ಮಾಡ್ಕೊತಾಳೆ. ಸರಿ ಸರಿ ಆಯಿತು ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹರಿ ಹೇಳ್ತಾನೆ. ಸರಿ ಹೋಗ್ಬಿಟ್ಟು ಬರಮ್ಮ ಅಂತ ಹೇಳಬೇಕಾದ್ರೆ ಮುತ್ತು ಮಹಿ ಕೈಗೆ ತೊಗೊಳ್ಳೋ ದುಡ್ಡು ಅಂತ ಕೊಡ್ತಾರೆ. ಅದಕ್ಕೆ ಯಾಕಣ್ಣ ಇದೆಲ್ಲ ಬೇಡ ಅಂತ ಹೇಳಿದಕ್ಕೆ, ತೊಗೊಳ್ಳೋ ಇರಲಿ ನಿಂಗೆ ಬೇಕಾಗುತ್ತೆ ಖರ್ಚಿಗೆ ಅಂತ ಹೇಳಿಬಿಟ್ಟು ದುಡ್ಡನ್ನ ಕೊಟ್ಟು ಅವರಿಬ್ರು ಕಳಿಸ್ಕೊಡ್ತಾರೆ. ಅದಾದಮೇಲೆ ಹರಿ ಇಲ್ಲಿ ಸುಮ್ಮನೆ ಕೂತಿರ್ತಾನೆ. ಕಂಟಿ ಮಾತ್ರ ನಗ್ತಾ ಇರ್ತಾನೆ. ಅದಕ್ಕೆ ಏನೋ ನಗ್ತಾ ಇದೆಯಾ ಮಗನೇ, ಬಿಟ್ಟರೆ ನೋಡು ನಿನಗೆ ಅಂತ ಹರಿ ಕಂಟಿಗೆ ಹೊಡೆಯೋಕ್ಕೆ ಬರ್ತಾನೆ. ಅದಕ್ಕೆ ಇದಕ್ಕೂ ಜಗಳ ಆಡಬೇಕಾ, ಸುಮ್ಮನೆ ಇರಿ ಅಂತ ಹೇಳಿದಕ್ಕೆ ಕಂಟಿ, ನಾನೇನೋ ಮಾಡಿದೆ ಇವಾಗ ಅಂತ ಹೇಳಿದಾಗ, ಅಲ್ಲ ಚಂದನ ಅವ್ರಿಗೆ ನಾನು ಏನೇ ಹೇಳಿದ್ರು ನಗ್ತಾ ಕೂತಿರ್ತೀಯಲ್ಲ ಅದಕ್ಕೆ ಕೋಪ ಬರುತ್ತೆ ಅಂತ ಹೇಳಿದಕ್ಕೆ, ಮತ್ತಿನ್ನೇನೋ ನಾನು ಬರಲ್ಲ ಅಂತ ನೀನು ಹೇಳ್ತೀಯ, ಅವರು ಬೇಡ ಬೇಡ ಅಂತ ದೂರ ಹೋಗ್ತಿರ್ತಾರೆ. ಇನ್ನೇನು ನಗು ಬರ್ದಾನೆ ಇನ್ನೇನಾಗುತ್ತೆ ಅಂತ ಹೇಳಬೇಕಾದ್ರೆ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಅದಕ್ಕೆ ಮುತ್ತು ಬಂದು, ಈಗ ಜಗಳ ಆಡೋದನ್ನೆಲ್ಲ ಬಿಟ್ಟು ಸುಮ್ಮನೆ ಇರ್ತೀರ ನೀವು, ನೀನು ಹಿಂಗೆ ಆಡೋದಕ್ಕೆ ಕಣೋ ಅವ್ನು ಹಂಗೆ ಆಡೋದು ಅಂತ ಕಂಟಿಗೆ ಮುತ್ತು ಬೈತಾರೆ. ಅದಕ್ಕೆ ಹರಿ, ಅಣ್ಣ ಇದು ಅಣ್ಣ ಹೇಳೋಣ ಅವನಿಗೆ ಸ್ವಲ್ಪ ಬುದ್ಧಿನ ಅಂತ ಹರಿ ಹೇಳ್ತಾರೆ. ಸರಿ ಆಯಿತು ಅಂತ ಹರಿ ಈಗ ದುಡ್ಡನ್ನ ತೆಗೆದು ತೊಗೊಳ್ಳೋಣ ಇದು ದುಡ್ಡು ಅಂತ ಅಂದ್ಬಿಟ್ಟು ಮುತ್ತು ಕೈಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ಇದೇನು ಇದು ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ ಏನು ಅಂತ ಅಂದಿದ್ದಕ್ಕೆ, ಅದು ಬಾತ್ರೂಮ್ ಕಟ್ಟೋದು ಕಣ, 12,000 ರೂಪಾಯಿ ಇದೆ, ಮತ್ತು ಓನರ್ ಹತ್ರ ಅಡ್ವಾನ್ಸ್ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಕೊಟ್ಟ ತಕ್ಷಣ ನಿಮಗೆ ವಾಪಸ್ ಕೊಡ್ತೀನಿ ಅಣ್ಣ ಅಂತ ಹೇಳ್ದಂಗ, ಸರಿನಪ್ಪ ಆಯಿತು ಅಂತ ಹೇಳೋಷ್ಟರೊಳಗಡೆ ಹರಿ, ಅದು ಅಣ್ಣ ನಾನು ದುಡ್ಡು ಕೊಟ್ಟೆ ಅಂತ ಅಂದ್ಬಿಟ್ಟು ಚಂದನ ಅವ್ರಿಗೂ ಹೇಳಿಬಿಡು ಅಣ್ಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಂದ್ಕೊಂಡೆ ಇದೇನೋ ಮ್ಯಾಟ್ರ್ ಇರುತ್ತೆ ಅಂತವಾ ಅಂತ ಕಂಟಿ ಹೇಳಿದಕ್ಕೆ, ಮಗನೇ ಯಾಕೋ ಅಂತ ಹೇಳುವಾಗ ಮತ್ತೆ ಜಗಳ ಆಡಬೇಕಾ ಇದಕ್ಕೆ, ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಇಲ್ಲಿ ಮುತ್ತು ದೇವ್ರಿಗೆ ದೀಪ ಹಚ್ಚೋಣ ಅಂತ ದುಡ್ಡನ್ನ ಆ ಕಡೆ ಇಟ್ಟು ಪೂಜೆನ ಮಾಡ್ತಿರ್ತಾರೆ. ಅಷ್ಟರೊಳಗಡೆ ಹರಿ ಮತ್ತೆ ಕಂಟಿ ಹತ್ರ ಬಂದು, ಬ್ರದರ್ ಏನು ಬೇಕು ಬ್ರದರ್ ಅಂತ ಹೇಳ್ಬೇಕಾರೆ, ಮತ್ತೆ ಜಗಳ ಆಡ್ತಾ ಇದ್ದೀರಲ್ರು ಅಂತ ಹೇಳಿದಕ್ಕೆ, ಅಣ್ಣ ನಾನು ಇವನ ಜೊತೆ ಜಗಳ ಆಡ್ತೀನ, ಇವನು ನನ್ನ ತಮ್ಮ ಅಂದಮೇಲೆ ಅವನ ಜೊತೆ ಯಾಕಣ ಜಗಳ ಆಡಲಿ, ಏನು ಕಂಡು ಬ್ರದರ್ ತಿಂಡಿ ಆಯಿತಾ, ನೀರೇನಾದ್ರು ತಂದು ಕೊಡ್ಲಾ ಅಂತ ಮಸ್ಕ ಹೊಡಿತಿರ್ತಾನೆ. ಅದಕ್ಕೆ ಏನಪ್ಪ ಮಸ್ಕ ಹೊಡಿತಾ ಇದೆಯಲ್ಲ, ಏನು ಸಮಾಚಾರ, ಮ್ಯಾಟ್ರಿಗೆ ಬಾ ಅಂತ ಹೇಳಿದಕ್ಕೆ, ಅದು ಒಂದು ಗಾಡಿ ನೋಡಬೇಕಿತ್ತು ಕಣೋ ಚಂದನ ಅವ್ರಿಗೆ ಅಂತ ಹೇಳಿದ ತಕ್ಷಣ, ದುಡ್ಡು ಇಟ್ಟಿದ್ದೀಯಾ ಜೇಬಲ್ಲಿ, ಎಷ್ಟು ದುಡ್ಡು ಇಟ್ಟಿದ್ದಾನೆ ಕೇಳೋಣ ಅಂತ ಅಂದ್ಬಿಟ್ಟು ಕಂಟಿ ಮುತ್ತು ಹೇಳ್ತಾರೆ. ಅದಕ್ಕೆ ಏನು ಎಷ್ಟಿರ್ಬೋದು, 40,000 ಇರ್ಬೋದಾ ಅಂತ ಮುತ್ತು ಹೇಳ್ತಾರೆ. ಯಾವ ಕಾಲದಲ್ಲಿ ಇದೆಯಣ್ಣ, 1.5 ಲಕ್ಷ ಬೇಕು ಒಂದು 2 ವೀಲರ್ ತೊಗೋಬೇಕು ಅಂತ ಅಂದಿದ್ದಕ್ಕೆ, 1.5 ಲಕ್ಷನಾ ಅಂತ ಮುತ್ತು ಹೇಳ್ತಾರೆ. ಹಾಂ ಹೌದು ಅಣ್ಣ, ಟ್ಯಾಕ್ಸ್ ಎಲ್ಲ ಸೇರಿ ಆನ್ ರೋಡು ಇನ್ನೂ ಜಾಸ್ತಿನೇ ಆಗುತ್ತೆ, ಅಷ್ಟಿಲ್ಲದೆ 2 ವೀಲರ್ ಬರಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ತುಂಬ ಜಾಸ್ತಿ ಆಯಿತು ಕಣೋ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಯಾಕಪ್ಪ ನೀನು ಗೊತ್ತಿಲ್ವೇನೋ, ನೀನು ಡ್ರೈವರೇ ತಾನೇ ಅಂತ ಕಂಟಿ ಹೇಳ್ತಾನೆ. ಹರಿ ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ, ಏನೋ ಈಗ ಇಟ್ಟಿದೆಯಾ 1.5 ಲಕ್ಷವಾ ಅಂತ ಹೇಳ್ದಾಗ ಮುತ್ತು, 1.5 ಲಕ್ಷ ಎಲ್ಲ ಬೇಡ, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಾಡಿ ಇದ್ದರೆ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಕಂಟಿ, ಸರಿ ಅಣ್ಣ ಆಯಿತು ಅಂತ ಹೇಳುವಾಗ, ಆದರೆ ಸೆಕೆಂಡ್ ಹ್ಯಾಂಡ್ ಆದ್ರೂ ಚೆನ್ನಾಗಿರಬೇಕು, ಆಯ್ತು ಜಾಸ್ತಿ ಓಡಿರಬಾರ್ದು, ದುಡ್ಡು ಕಮ್ಮಿ ಇರಬೇಕು, ಓಕೆನಾ ಅಂತ ಹೇಳಿದಕ್ಕೆ, ನೀನು ಈ ರೂಟಲ್ಲಿ ಬರ್ತಾ ಇದೆಯಾ ಅಂತ ಹೇಳಿದಾಗ, ಹಾಂ ಹೌದು ಅಂತ ಹೇಳ್ತಾರೆ. ಸರಿ ಯಾವಾಗ ಹೋಗೋಣ ಬಾ ಹೋಗೋಣ ಅಂತ ಹರಿ ಕೇಳಿದಕ್ಕೆ, ಇರಪ್ಪ ಹೋಗೋಣ ನೋಡೋಣ, ಫಸ್ಟು ನೀನು ದುಡ್ಡು ರೆಡಿ ಮಾಡ್ಕೊ ಅಂತ ಹೇಳಿದ್ರೆ, ದುಡ್ಡು ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನೀನು ಗಾಡಿ ನೋಡು ಅಂತ ಹೇಳ್ತಿರ್ತಾರೆ. ಈ ಕಡೆ ಮುತ್ತು, ಅಯ್ಯೋ ಇವ್ರ ಜಗಳ ಇದ್ದಿದ್ದೆ ಅಂತ ಹೇಳಬೇಕಾದ್ರೆ ಹರಿ, ಅಣ್ಣ ಇದನ್ನು ಚಂದನ ಅವ್ರಿಗೆ ನಾನೇ ಗಾಡಿ ಕೊಡಿಸಿದ್ದು ಅಂತ ಗಾಡಿ ಬಂದಮೇಲೆ ಹೇಳಿಬಿಡು ಅಣ್ಣ ಅಂತ ಹೇಳಿದ್ದಕ್ಕೆ, ಅಯ್ಯೋ ದೇವರೇ ಅವನಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೋತಾರೆ.
ಹಾಗೆ ಲಂಚ್ ಟೈಮ್ ಆಗಿ ಊಟಕ್ಕೆ ಇಬ್ಬರು ಫ್ರೆಂಡ್ಸು ಊಟಕ್ಕೆ ಕೂತಿರ್ತಾರೆ. ಆಗ ಆ ಕಡೆ ಒಂದು ಜಗಳ ಕೇಳಿಸುತ್ತೆ. ಯಾರು ಅಂತ ನೋಡಿದ್ರೆ ಅವ್ರ ಕೊಲಿಗೊಬ್ಬರು ಸ್ಟಾಫ್ ಹತ್ರ ಜಗಳ ಆಡ್ತಾ ಇರ್ತಾರೆ. ಏನು ನೀನು ಒಂದು ಕ್ಲಿನ್ಸಿನೆಸ್ ಅಂತ ಇಲ್ಲ, ಟೇಬಲ್ ಮ್ಯಾನರ್ಸ್ ಅಂತ ಇಲ್ಲ, ಟೇಬಲ್ನ ನೀಟಾಗಿ ಇಟ್ಕೊಳಕ್ಕೆ ಬರಲ್ವಾ ನಿನಗೆ? ಇವಾಗಲೇ ಒಂದು ಕಮಿಟಿ ಓಪನ್ ಮಾಡೋದಕ್ಕೆ ಹೇಳ್ತೀನಿ, ಕ್ಲೀನ್ ಅಂದರೆ ಹೇಗೆ ಅಂತ. ಅದು ಕಮಿಟಿ ಓಪನ್ ಆಗ್ತಿದ್ದಂಗೆ ನಿನ್ನನ್ನು ಗೆಟ್ ಔಟ್ ಅಂತೀನಿ ಫಸ್ಟು, ನಿನಗೆ ಅಷ್ಟು ಗೊತ್ತಾಗಲ್ವಾ ಹಾಗೆ ಅಂತ ಬೈತಾ ಇರ್ತಾರೆ. ಆಗ ಫ್ರೆಂಡ್ ಇದ್ದವಳು, ಅಯ್ಯೋ ನೀನು ಅಲ್ಲಿ ಏನು ನೋಡ್ತಾ ಇದೆಯಾ, ಇದು ಯಾವಾಗಲೂ ಇದ್ದಿದ್ದೆ ಕಣೆ, ನೀವು ಊಟ ಮಾಡುವಂಥ ಮಾನಸ ಚಂದನಾಗಿ ಹೇಳ್ತಾಳೆ. ಸರಿ ಅಂತ ಊಟ ಮುಗಿಸ್ಬೇಕಂದ್ರೆ ಅಲ್ಲಿಗೆ ಬಾಸ್ ಬರ್ತಾರೆ. ಹಾಯ್ ಗೈಸ್ ಅಂತ ಹೇಳಿದಕ್ಕೆ ಸರಿ ಕುತ್ಕೊಳ್ಳಿ ಸರ್ ಊಟ ಮಾಡಿ ಅಂತ ಹೇಳ್ತಾರೆ. ಊಟ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಇಲ್ಲಿ ಹರಿ, ಅಯ್ಯೋ ನನ್ನ ವೈಫ್ ಏನು ಮಾಡ್ತಾ ಇರ್ಬೋದು, ಇವಾಗ ಊಟ ಮಾಡ್ತಾ ಇರ್ಬೋದು, ಆಫೀಸಲ್ಲಿ ಇರ್ಬೋದಾ ಅಂತ ಯೋಚನೆ ಮಾಡಿ, ಅಯ್ಯೋ ವೈಫ್ ಅಲ್ವಾ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡೇ ಬಿಡ್ತಾನೆ. ಚಂದನ ಊಟ ಮಾಡ್ತಿದ್ದವಳು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಈ ಕಡೆ ಸೈಡಿಗೆ ಬಂದು ಮಾತಾಡ್ತಾ ಇರ್ತಾಳೆ. ಅದಕ್ಕೆ ನಿಮ್ಮದು ಊಟ ಆಯಿತಾ, ಏನು ಮಾಡ್ತಾ ಇದ್ರಿ, ಬ್ಯುಸಿ ಇದ್ರಾ ಅಂತ ಹೇಳಿದಕ್ಕೆ ಇಲ್ಲ ಈಗಷ್ಟೇ ಊಟ ಮಾಡ್ತಾ ಇದ್ವಿ ಅಂತ ಹೇಳಿದಕ್ಕೆ, ನೋಡ್ದಾ ಕರೆಕ್ಟ್ ಟೈಮ್ಗೆ ನಾನು ನಿಮಗೆ ಮ್ಯಾಚ್ ಆಗೋ ಥರ ಫೋನ್ ಮಾಡಿದ್ದೀನಿ. ಆ ಊಟ ಆಯಿತಾ ಅಂತ ಹೇಳಿದಕ್ಕೆ ಈಗಷ್ಟೇ ಮಾಡ್ತಾ ಇದ್ದೆ ಅಂತ ಚಂದನ ಹೇಳ್ತಾಳೆ. ಹಾಗೆಯೇ ನಿಮ್ದು ಆಯಿತಾ ಅಂತ ಕೇಳಿದ್ದಕ್ಕೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹರಿ ಹೇಳ್ತಾನೆ. ಆಗ ಎಲ್ಲಿಗೆ ಯಾಕೋ ಎಲ್ಲಿ ಹೋಗ್ತೀರಾ, ಅಣ್ಣ ಅಡುಗೆ ಮಾಡಿದ್ದಾರೆ ಮನೆಯಲ್ಲಿ, ಹೋಗಿ ಅಲ್ಲಿ ಊಟ ಮಾಡಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅಲ್ಲರಿ ನೀವೇ ಹೇಳಿ, ಅಣ್ಣ ಇಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾನೆ, ಒಂದು ಪಲ್ಯ ನೆಟ್ಟಿಗೆ ಮಾಡೋಕ್ಕೆ ಬರಲ್ವಾ, ಬೆಳಗ್ಗೆ ಆ ಪಲ್ಯ ನೋಡಿ ನನಗೆ ವಾಕರಿಕೆ ಬಂದಂಗೆ ಆಯಿತು ಅಂತ ಹೇಳಿದ್ದಕ್ಕೆ ಚಂದನ ಟೇಸ್ಟ್ ಮಾಡಿದ್ರ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲಪ್ಪ ಅದನ್ನು ನೋಡಿದ್ರೆ ವಾಮಿಟ್ ಬರೋಂಗಿತ್ತು, ಟೇಸ್ಟ್ ಹೇಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ, ಇಲ್ಲ ಅಂತ ಹೇಳಿದ್ದಕ್ಕೆ ಆ ಪಲ್ಯ ಮಾಡಿದ್ದು ನಾನು ಅಂತ ಚಂದನ ಹೇಳ್ತಾಳೆ. ಆಗ ಹರಿ ಒಂಥರ ಬೇಜಾರು ಮಾಡಿಕೊಂಡು, ಅಯ್ಯಯ್ಯೋ ಅದು ನಾನು ಅಂದ್ಕೊಂಡೆ ಬೆಳಗ್ಗೆನೆ ನಮ್ಮ ಮನೆಯಲ್ಲಿ ಘಮ ಘಮ ಅಂತ ಪರಿಮಳ ಬರ್ತಿತ್ತು, ಈ ಥರ ಅಡುಗೆ ನಮ್ಮ ಮನೇಲಿ ಯಾರೂ ಮಾಡಲ್ವಲ್ಲ ನೀವೇನೆ ಅಂತ ಅಂದ್ಕೊಂಡೆ ಅಂತ ಹೇಳಿದ್ದಕ್ಕೆ, ಇವಾಗ ಅದನ್ನೆಲ್ಲ ಪ್ಯಾಚಪ್ ಮಾಡೋಕ್ಕೆ ಬರಬೇಡಿ, ಮುಂಚೆ ಹೇಳಿದ್ದೆ ನಿಜ ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅಷ್ಟರೊಳಗಡೆ ಈ ಕಡೆ ಮತ್ತೆ ಅದೇ ಕೊಲ್ಲಿಗೂ ಜಗಳ ಮಾಡ್ತಾ ನಿಂತ್ಕೊತಾರೆ. ಏಯ್ ನಿನಗೆ ಗೊತ್ತಾಗಲ್ವಾ, ನೀರೆಲ್ಲ ನನ್ನ ಮೈ ಮೇಲೆ ಚೆಲ್ಬಿಟ್ಟಿಯಲ್ಲ, ನಿಮಗೆಲ್ಲ ಫೋನ್ ಶೋಕಿನ, ಫೋನ್ ಯಾಕೆ ಬೇಕು ನಿಮಗೆಲ್ಲ, ಯಾವಾಗಲೂ ಫೋನಲ್ಲೇ ಸಾಯ್ತೀರಾ ಹಾಗೆ ಅಂತ ಮಾತಾಡ್ತಾ ಇರ್ತಾನೆ. ಅದನ್ನು ಹರಿ ಫೋನಲ್ಲಿ ಕೇಳಿಸ್ಕೊತಾರೆ. ಚಂದನ ಒಂದು ನಿಮಿಷ ಇರಿ ಹರಿ ಅಂತ ಫೋನ್ ಕಟ್ ಮಾಡಿಬಿಡ್ತಾಳೆ. ಈ ಕಡೆ ಹರಿಗೆ ತುಂಬಾ ಕೋಪ ಬರುತ್ತೆ. ಅದಾದಮೇಲೆ ಅಲ್ಲಿಗೆ ಬಾಸ್ ಬಂದು ಏನಾಯಿತು ಗುರು ಅಂತ ಹೇಳಿದ್ದಕ್ಕೆ, ನೋಡಿ ಸರ್ ಯಾವ ಥರ ನೀರು ಚೆಲ್ಲಿದ್ದಾನೆ, ಅವನಿಗೆ ಮ್ಯಾನರ್ಸ್ ಇಲ್ವಾ, ಇನ್ನು ಮೊದಲು ಕೆಲಸದಿಂದ ಕಿತ್ತಾಕಬೇಕು, ಮೊದಲು ಕಮಿಟಿ ಅರೇಂಜ್ ಮಾಡಿ ಅಂತ ಹೇಳಿದ್ದಕ್ಕೆ, ಅಲ್ಲ ಬ್ರೋ ಹೋದ ತಿಂಗಳು ತಾನೇ ಫಿಟ್ನೆಸ್ ಕಮಿಟಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರಿ, ಇವಾಗ ಮತ್ತೆ ಕಮಿಟಿನಾ ಅಂತ ಹೇಳಿದ್ದಕ್ಕೆ, ಹೌದು ಇಂಥವ್ರಿಗೆಲ್ಲ ಅದನ್ನೇ ಮಾಡಬೇಕು, ಮೊದಲು ಇವನ್ನ ಇಲ್ಲಿಂದ ಕಿತ್ತಾಕಬೇಕು, ಮೊದಲು ಆ ಕೆಲಸ ಮಾಡಿ ಅಂತ ಹೇಳಿದಾಗ, ಆಯಿತು ಬ್ರೋ ಕೂಲ್ ಅಂತ ಹೇಳಿಬಿಟ್ಟು ಒಪ್ಪಿಗೆನ ಕೊಡ್ತಾರೆ. ಅದಾಗಿದ್ದೆ ಮಾನಸ ಹತ್ರ ಬಂದು ಏನಾಯಿತು ಅಂತ ಕೇಳಿದ್ದಕ್ಕೆ, ಅಯ್ಯೋ ಅವನೊಬ್ಬ ಲೂಸು, ಈ ಯಾವಾಗ್ಲೂ ಕಮಿಟಿ ಅಂತ ಹೇಳ್ತಾನೆ ಇರ್ತಾನೆ, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ಹರಿ ಕೋಪ ಮಾಡಿಕೊಂಡು ಆಫೀಸ್ಗೆ ಬಂದುಬಿಟ್ಟಿರ್ತಾನೆ. ಚಂದನ ಎಲ್ಲಿ ಅಂತ ಆ ಕಡೆ ಈ ಕಡೆ ಅಂತ ಹುಡುಕ್ಬೇಕಾರೆ ಚಂದನ ಅಲ್ಲೇ ಕೂತಿರ್ತಾಳೆ. ಚಂದನ ಹರಿನ ನೋಡಿದ ತಕ್ಷಣ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಅಂದ್ಬಿಟ್ಟು ಬರ್ತಾಳೆ. ಅದಕ್ಕೆ ಯಾರವನು ನಿಮಗೆ ಬೈದಿದ್ದು, ಯಾವನವನು ಅಂತ ಅಂದ್ಬಿಟ್ಟು ಕಿರ್ಚಕ್ಕೆ ಶುರು ಮಾಡ್ತಾನೆ. ಹರಿ ನನಗೆಲ್ಲ ಬೈದಿದ್ದು, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳುವಷ್ಟರೊಳಗಡೆ ಆ ಮ್ಯಾನೇಜರು ಗುರು ಹೊರಗಡೆ ಬರ್ತಾರೆ. ಏನೋ ಅಂತ ಹೇಳಿದ್ದಕ್ಕೆ, ಓ ಇವನ ಬೈದಿದ್ದು ನಿಮಗೆ ಅಂತ ಹೇಳಿದ್ದಕ್ಕೆ, ನಾನೆಲ್ಲ ಬೈದಿದ್ದು ಏನು ಇವಾಗ ಗೂಂಡಾ ಗಿರಿ ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿದ್ದಕ್ಕೆ, ಹರಿ ನೀವು ಸ್ವಲ್ಪ ಸುಮ್ಮನೆ ಇರಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ತಪ್ಪು ತಿಳ್ಕೊಂಡಿದ್ದೀರಾ, ಸುಮ್ಮನೆ ಇರಿ ಅಂತ ಹೇಳಿದ್ದಕ್ಕೆ, ಏನ್ರಿ ನೀವು, ನಾನಿದ್ದೀನಿ ನಿಮಗೆ ಯಾರು ಇಲ್ಲ ಅಂತ ಅನ್ಕೋಬಿಡಿ, ನಾನಿದ್ದೀನಿ, ಏನ್ರಿ ನೀವು ಮ್ಯಾನೇಜರ, ನೀವು ವರ್ಕರ್ಸ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಬಿಹೇವಿಯರೇ ಗೊತ್ತಿಲ್ಲ ನಿಮಗೆ, ಅಂಥದ್ರಲ್ಲಿ ಈ ಥರ ಎಲ್ಲ ಬಿಹೇವ್ ಮಾಡ್ತೀರಲ್ಲ, ನೀವು ಒಬ್ಬರು ಮ್ಯಾನೇಜರ ಅಂತ ಹರಿ ಬೈಯೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಏನು ಚಂದನ ಇದು, ವಾಟ್ ಆಲ್ ದಿಸ್, ಈ ಥರ ನಡ್ಕೊತಾ ಇದೆಯಲ್ಲ, ಏನು ಗೂಂಡ ಕರೆಸಿ ನಮಗೆ ಹೆದರಿಕೆ ಹಾಕಿಸ್ತಾ ಇದೆಯಾ, ಬೆದರಿಕೆ ಹಾಕಿಸ್ತಾ ಇದೆಯಾ ಅಂತ ಹೇಳಿದ್ವಿ. ಇಲ್ಲ ಸರ್, ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್, ಬನ್ನಿ ಹರಿ ಅಂತ ಹೇಳಬೇಕಾದ್ರೆ, ಇಲ್ಲ ಇದಕ್ಕೊಂದು ಕಮಿಟಿ ಆಗಲೇಬೇಕು, ಏನಿದು ಇದೆಲ್ಲ ಏನು ಮಾಡ್ತಾ ಇದೆಯಾ, ಯಾರು ಇವನು, ಏನು ನಿನ್ನ ಬಾಯ್ ಫ್ರೆಂಡಾ ಅಂತ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹರಿನೂ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗಡೆ ಅವ್ರ ಬಾಸ್ ಅಲ್ಲಿಗೆ ಬಂದು ಏನಾಯಿತು ಗುರು ಅಂತ ಹೇಳಿದ್ದಕ್ಕೆ, ನೋಡಿ ಸರ್ ಇಲ್ಲಿ ಚಂದನ ಏನು ಮಾಡ್ತಾ ಇದ್ದಾಳೆ, ಗೂಂಡನ ಕರೆಸಿ ಇಲ್ಲಿ ಧಮಕಿ ಹಾಕಿಸ್ತಾ ಇದ್ದಾಳೆ ಅಂತ ಹೇಳ್ಬೇಕಾರೆ, ಸಾರಿ ಸರ್ ಒಂದು ನಿಮಿಷ ಅಂತ ಹೇಳಿ ಹರಿನ ಹೇಳ್ಕೊಂಡು ಕರ್ಕೊಂಡು ಬರ್ತಾಳೆ. ಹರಿ ನಿಂತ್ಕೊಳ್ಳಿ, ಹರಿ ಬನ್ನಿ ಈ ಕಡೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಕ್ಕೆ, ಬಿಡ್ರಿ ಕೈನ, ಅದೇನು ಹೇಳಬೇಕು ಹೇಳ್ರಿ ಸರಿಯಾಗಿ, ಯಾಕ್ರಿ ಬೈದ ಅವ್ನು ನಿಮಗೆ ಅಂತ ಹೇಳಿದ್ದಕ್ಕೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅವರು ನನಗೆಲ್ಲ ಬೈದಿದ್ದು, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಫೋನಲ್ಲಿ ನೀವು ಕೇಳಿಸ್ಕೊಂಡಿದ್ದು ಅವರು ಬೇರೆಯವ್ರಿಗೆ ಬೈದಿದ್ದ ಅಂತ ಹೇಳಿದ್ದಕ್ಕೆ, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಮನೆಯಲ್ಲಿ ಬಂದು ಹೇಳಿದ್ದು ಇವನ ಬಗ್ಗೆನೇ ತಾನೆ ಅಂತ ಹೇಳಿದ್ದಕ್ಕೆ, ಇದಕ್ಕೆಲ್ಲ ನೀವು ಬನ್ನಿ ಅಂತ ಹೇಳಿದ್ನ, ನೀವು ಇಲ್ಲಿಗೆ ಬರಬೇಡಿ
ಅಂತ ತಾನೇ ನಾನು ಹೇಳಿದ್ದು, ಇನ್ನೊಂದ್ಸಲ ಆಫೀಸ್ ಕಡೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ಹೊರಡಿ ಇಲ್ಲಿಂದ ಅಂತ ಹೇಳಿದಾಗ, ಏನು ರೀ ನಿಮಗೋಸ್ಕರ ತಾನೇ ನಾನು ಬಂದಿದ್ದು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ನ ನಿಮಗೆ ಇಲ್ಲಿಗೆ ಬನ್ನಿ ಅಂತ, ದಯವಿಟ್ಟು ಇಲ್ಲಿ ಬರಬೇಡಿ, ದಯವಿಟ್ಟು ಹೊರಟೋಗಿ ಇಲ್ಲಿ ಅಂತ ಅಂದ್ಬಿಟ್ಟು ಬೈತಾಳೆ. ಆಗ ಹರಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಚಂದನಗೂ ತುಂಬ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಏನು ಸರ್ ಅವನು ಗೂಂಡ ಥರ ಮಾತಾಡ್ತಾನೆ, ಚಂದನನ ಕರೀರಿ ಸರ್, ಅವಳನ್ನ ಕೇಳಿ ಸರ್, ಅವಳೇ ಇದಕ್ಕೆಲ್ಲ ಕಾರಣ, ಗೂಂಡಗಳನ್ನ ಕರೆಸಿ ಇಲ್ಲಿ ಗಲಾಟೆ ಮಾಡಿಸ್ತಾ ಇದ್ದಾಳ ಅಂತ ಅವನು ಗುರು ಹೇಳ್ತಾ ಇರ್ತಾರೆ. ಆಗಂಗ ಚಂದನ ಬಂದ ತಕ್ಷಣ ಏನು ಚಂದನ ಇದೆಲ್ಲ ಅಂತ ಕೇಳಿದ ತಕ್ಷಣ ಅವ್ರು ಚಂದನ ಕೈ ಮುಗಿದು ಬೇಡ್ಕೊತಾಳೆ, ಸಾರಿ ಸರ್ ಅಂತ. ಅದಕ್ಕೆ ಅವರು, ಇಲ್ಲ ಚಂದನ ಬೇಜಾರು ಮಾಡ್ಕೋಬೇಡಿ, ಜಸ್ಟ್ ಕೇಳಿದೆ ಅಷ್ಟೇ ಅಂತ ಹೇಳ್ಬೇಕಂಗ, ಏನು ಸರ್ ಇಷ್ಟು ಕೇಳಿದೆ ಅಷ್ಟೇ ಅಂತ ಹೇಳ್ತಾ ಇದ್ದೀರಾ, ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ ಇವಳು ಅಂತ ಗುರು ಹೇಳ್ತಾರೆ. ಅದಕ್ಕೆ ಸುಮ್ಮನೆ ರೀ ಗುರು ಸ್ವಲ್ಪ ಅಂತ ಹೇಳಿದಕ್ಕೆ, ಇಲ್ಲ ಸರ್ ಈ ಥರ ನಾನ್ಸೆನ್ಸ್ ಪೀಪಲ್ನೆಲ್ಲ ಹೊರಗಾಕಬೇಕು ಅಂತ ಒಂದು ಕಮ್ಯುನಿಟಿ ಮಾಡಿ, ನೀವೇ ಅದಕ್ಕೆ ಬಾಸ್, ನಾನೇ ಮ್ಯಾನೇಜರ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಆಯಿತು ಗುರು ನೋಡೋಣ ಬಿಡಿ ಅಂತ ಹೇಳಬೇಕಾದ್ರೆ, ಸರ್ ಇವಳಿಂದ ಇಲ್ಲಿ ಎಲ್ಲರಿಗೂ ಎಷ್ಟು ತೊಂದರೆ ಆಗಿದೆ ಗೊತ್ತಾ ಅಂತ ಹೇಳಿದಕ್ಕೆ, ಎಲ್ಲರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಅವರು ನಮ್ಮ ರಿಲೇಟಿವ್, ಫೋನಲ್ಲಿ ನೀವು ಬೇರೆಯವ್ರಿಗೆ ಬೈದಿರೋದನ್ನ ನನಗೆ ಬೈದಿದ್ದೀರಾ ಅಂತ ಅವರು ತಪ್ಪು ತಿಳ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದಕ್ಕೆ, ಹಾಗಾದರೆ ಅವ್ರು ಬರೋದು ನಿನಗೆ ಗೊತ್ತಿರಲಿಲ್ವಾ ಅಂತ ಹೇಳಿದಕ್ಕೆ, ಇಲ್ಲ ಸರ್ ಅವ್ರು ಇಲ್ಲಿ ಬರ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಆಗದೇ ಇರೋ ಥರ ನೋಡ್ಕೊಳ್ಳಿ, ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಚಂದನ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅದಕ್ಕೆ ಮಾನಸ, ಇದನ್ನೆಲ್ಲ ತಲೆಗೆ ಹಾಕೋಬೇಡ, ಪ್ರಾಜೆಕ್ಟ್ ಕಡೆ ಗಮನ ಹರಿಸು ಅಂತ ಹೇಳ್ತಾಳೆ. ಅದಕ್ಕೆ ಚಂದನ ಓಕೆ ಅಂತ ಹೇಳ್ತಾಳೆ. This reminds me something. Not again, ma. Why no? But gold rates to dekho. What? ಈ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ವೈಫೈ ಬಂದು ಕೂತ್ಕೊಂತಾಳೆ. ಆವಾಗ ಬ್ಯಾಟ್ರಿ ಬಂದು, ಏನಕ್ಕ ಪ್ರತಿ ಸಲ ಗಾಡಿನಲ್ಲಿ ಬರ್ತಾ ಇದೆ, ಇವತ್ತು ನೋಡಿದ್ರೆ ನಡ್ಕೊಂಡು ಬರ್ತಾ ಇದೆಯಾ, ಏನಾಗಿತ್ತು ಅಂತ ಹೇಳಿದಕ್ಕೆ, ನಮ್ಮ ಅಪ್ಪನ ಥರ ಒಂದು ರಿಕ್ಷಾ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಎಷ್ಟು ಸಲ ಗಾಡಿ ರೆಡಿ ಮಾಡಿಸೋದು, ಅದು ಹಾಳಾಗೋಗಿದೆ ಅಂತ ಹೇಳಿದಕ್ಕೆ, ಸುಮ್ಮನೆ ಸುಳ್ಳು ಹೇಳ್ಬೇಡ, ನಿನ್ನ ಗಾಡಿ ಚೆನ್ನಾಗೇ ಇದೆ, ನೀನು ಸುಳ್ಳು ಹೇಳ್ಕೊಂಡು ಬರೋದಕ್ಕೂ ಅವ್ನು ಸುಮ್ಮನೆ ಕ್ವಶನ್ ಕೇಳೋದಕ್ಕೂ ಸರಿಯಾಗಿದೆ ಇಬ್ರಿಗೂ ಅಂತ ಹೇಳಿದಕ್ಕೆ, ನಿಜವಾಗ್ಲೂ ಕೆಟ್ಟೋಗಿದೆ, ಅದಕ್ಕೆ ನಡ್ಕೊಂಡು ಬಂದಿದ್ದು, ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು, ನಿಮ್ಮ ಅಣ್ಣನಿಗೆ ಹೇಳು ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ, ಅದೆಲ್ಲ ಆಗಲ್ಲ, ಬೇಕಾದರೆ ಆಟೋದಲ್ಲಿ ಹೋಗು, ಅದೆಲ್ಲ ಆಗೋದಿಲ್ಲ, ನಾನು ನಿನ್ನನ್ನು ಗಾಡಿನಲ್ಲಿ ಕರ್ಕೊಂಡು ಹೋಗೋದು, ನಿಮ್ಮ ಅಪ್ಪನೂ ಗೊತ್ತಾಗೋದು, ಆಮೇಲೆ ನಿಮ್ಮ ಮನೆಯವರು ನಮ್ಮ ಮನೆಗೆ ಹೇಳೋದು, ಇದೆಲ್ಲ ಬೇಕಾ ಅಂತ ಹೇಳಿದ್ದಕ್ಕೆ, ಓ ಇಷ್ಟೊಂದು ಪುಕ್ಲನ ನೀನು, ಇವಾಗಲೇ ಎಷ್ಟು ಹೆದರ್ಕೋತೀಯ, ಮುಂದೆ ಇನ್ನೆಷ್ಟು ಹೆದರ್ಕೊಳ್ಳೋದಿಲ್ಲ, ನೀನು ಧೈರ್ಯನೇ ಇಲ್ವಾ, ನನಗಿರೋಷ್ಟು ಧೈರ್ಯ ನಿನಗಿಲ್ವಲ್ಲ ಅಂತ ಹೇಳಿದಕ್ಕೆ, ನಿಮ್ಮ ಅಪ್ಪನಿಗೆ ಗೊತ್ತಾಗಬೇಕಾ ಇವಾಗ ಅಂತ ಹೇಳಿದಾಗ, ನಾನು ಅದನ್ನು ನೋಡ್ಕೊತೀನಿ, ಬರೋಕ್ಕೆ ಹೇಳು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಒಬ್ಬ ವ್ಯಕ್ತಿ, ಕಂಟಿ ಇದು ಬ್ರೇಕ್ ಏನೋ ಆಗಿದೆ ನೋಡು ಅಂತ ಅಲ್ಲಿಗೆ ಬರ್ತಾರೆ. ಸರಿ ಆಯಿತು ಅಂತ ಬ್ರೇಕ್ನ ಚೆಕ್ ಮಾಡ್ತಾ ಇದ್ರೆ, ಆ ವ್ಯಕ್ತಿ ಆ ಕಡೆ ವೈಭವಿನ ನೋಡಿಕೊಂಡು ಗುರಾಯಿಸ್ತಾ ಇರ್ತಾನೆ. ಅದನ್ನು ಕಂಟಿ ನೋಡಿ ತುಂಬಾ ಕೋಪ ಮಾಡ್ಕೊಂಡು, ಮೊದಲು ಇಲ್ಲಿ ಗಾಡಿ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ, ಅಲ್ಲ ಕಂಟಿ ಅದು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿದಕ್ಕೆ, ನಿಮ್ಮ ಬಾಡಿ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿಬಿಡ್ತೀನಿ, ಈಗ ಹೊರಡಿ ಅಂತ ಹೇಳಿದಾಗ, ದುಡ್ಡು ಕೊಡ್ಲಾ ಅಂತ ಹೇಳಿದಕ್ಕೆ, ಏನು ಬೇಡ ಹೊರಡಿ ಅಂತ ಹೇಳಿದಕ್ಕೆ ಹೊರಡ್ತಾರೆ. ಅದಾದಮೇಲೆ ವೈಭವಿ ಹತ್ರ ಬಂದು, ಏಯ್ ನೀನು ಏನಕ್ಕೆ ಎಲ್ಲರೂ ನೀನು ನೋಡ್ಕೊಂಡು ತಿರುಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೂತಿದ್ದೀಯಾ, ಎದ್ದು ಹೋಗು ಅಂತ ಹೇಳಿದಕ್ಕೆ, ಈಗೇನು ನೀನು ಡ್ರಾಪ್ ಮಾಡ್ತೀಯಾ, ಇಲ್ಲ ಅಂದರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳಿದಕ್ಕೆ, ಬಂದು ಸಾಯಿ ಅಂತ ಹೇಳ್ತಾನೆ. ಏನಂದೆ ಅಂತ ಹೇಳಿದಾಗ, ಅಮ್ಮ ಬಾರಮ್ಮ ತಾಯಿ ಅಂದೆ ಅಂತ ಹೇಳ್ತಾನೆ. ಸರಿ ಅಂತ ವೈಭವಿ ಬಂದು ಗಾಡಿನಲ್ಲಿ ಕೂತ್ಕೊತಾಳೆ. ಅವನು ತಪ್ಕೊತಾಳೆ. ಅದಕ್ಕೆ, ಬಿಡೆ ನನ್ನನ್ನು, ಅಯ್ಯೋ ಬಿಡೆ, ಮನೆಯಲ್ಲಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬಿಡೆ ಬಿಡೆ ಅಂತ ಹೇಳಿದರೆ, ಪುಕ್ಲಾ ನೀನು ಮತ್ತೇನೆ ಪ್ರೂವ್ ಮಾಡ್ತಾ ಇದ್ದಿಲ್ಲ ಅಂತ ಹೇಳಿಕ್ಕೆ, ಮತ್ತೆ ಹಾಗೆ ಹೇಳಬೇಡ ಅಂತ ಕಂಟಿ ಹೇಳ್ತಾನೆ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಇಬ್ರು ಒಂದು ಜಾಲಿ ರೈಡ್ ಹೋಗ್ತಾರೆ. ಇಬ್ಬರು ಮತ್ತು ಚಂದನ ಇಬ್ಬರೂ ಕಾಲೇಜ್ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನಂತ ಇಬ್ಬರು ಮಾತಾಡ್ಕೊಂಡು ಬರ್ತಾರೆ. ಎಷ್ಟು ರಶ್ ಇರುತ್ತೆ ಅಲ್ಲ ಬಸ್ಸಲ್ಲಿ ಅಂತ ಹೇಳಿದ್ದಕ್ಕೆ, ಪೀಕ್ ಬರಲ್ವ ಅದಕ್ಕೆ ಅಂತ ಮಹಿ ಹೇಳ್ತಾನೆ. ಆದ್ರೂ ಈ ಕಂಡಕ್ಟರು ಎಲ್ಲ ಒಳಗೆ ಬನ್ನಿ ಅಂದರೆ ಎಲ್ಲರೂ ಡೋರ್ ಹತ್ರನೇ ನಿಂತಿರ್ತಾರಲ್ಲ, ಯಾಕೆ ಅಂತ ಹೇಳಿ, ಹಾಗಾದರೆ ನೀನು ಆ ಥರ ಮಾಡಲ್ಲ ತಾನೆ ಅಂತ ಹೇಳಿದಕ್ಕೆ, ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳಲ್ಲಪ್ಪ, ಹಾಗೇನಾದ್ರು ಇತ್ತು ಅಂದರೆ ಸೀದಾ ಮನೆಗೆ ಬಂದುಬಿಟ್ಟು ಮಲ್ಕೊಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ರಜಾ ಹಾಕೋಕ್ಕೆ ನಿನ್ಗೊಂದು ನೆಪ ಬೇಕು ಅಷ್ಟೇ ಅಲ್ವಾ ಅಂತ ಚಂದನ ಹೇಳ್ತಾ ಇರ್ತಾಳೆ. ಇಲ್ಲಿ ನಟರಾಜ್ ಅವ್ರು ಕೂತಿರ್ತಾರೆ. ಅಲ್ಲಿ ಮುಂದೆ ಬಂದಾಗ, ಏನಮ್ಮ ಮನೆ ಕಟ್ಟಿದ್ದೆಲ್ಲ ಆಯಿತಾ ಅಂತ ಹೇಳಿದಕ್ಕೆ, ಅಂತ ಹೇಳಿದಾಗ, ನೀನು ಅದೆಂಥದ್ದು ಆರ್ಕಿಟೆಕ್ಚು ಮಾಡ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿದ್ದಕ್ಕೆ, ಅದು ಆರ್ಕಿಟೆಕ್ಚರ್ ಅಂತ ಹೇಳ್ತಾಳೆ. ಅದೇ ಎಲ್ಲ ಬಿಲ್ಡಿಂಗ್ ಕಟ್ಟಾಯ್ತಾ ಅಂತ ಹೇಳಿದ್ದಕ್ಕೆ, ಆದಷ್ಟು ಬೇಗ ಇಲ್ಲಿ ಒಂದು ಅಡಿಪಾಯ ಹಾಕ್ತಿ ಅನ್ನು ಅಂತ ಹೇಳಿದಾಗ, ಈ ಮನೆಯೂ ನಿಮ್ಮ ಹೆಸರು ಮಾಡಿಸ್ಕೊಬಿಡಿ, ಇಲ್ಲೇ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟೋಣ ಫಸ್ಟು ಅಂತ ಹೇಳಿದಾಗ, ಇದು ನನ್ನ ಅರಮನೆ, ಇದು ದಿಸ್ ಈಸ್ ಮೈ ಓನ್ ಹೌಸ್, ಇದನ್ನ ಯಾಕೆ ನನ್ನ ಮನೆಗೆ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು, ಅದೆಲ್ಲ ಸೀನೆಲ್ಲ ಇಲ್ಲ, ನೀನು ಬೇಕಾದ್ರೆ ಎಲ್ಲರೂ ಕಟ್ಕೋ ಹೋಗು ಅಂತ ಹೇಳಿದಾಗ ಮಹಿ ನಟರಾಜ್ ಅವ್ರಿಗೆ ಬೈದು ನಿಂತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ.